ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಒಂದು ಮುತ್ತಿನ ಕಥೆಯ ಹೇಳಿತು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತು ಡೇ 3 ಅಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಇವಾಗ ತಾನೇ ಎದ್ದೆ, ಶಿವಾಜಿನಗರ್ಗೆ ಹೋಗ್ಬೇಕಾಗಿತ್ತು. ನನಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಿಲ್ಲ. ನೋಡೋಣ ಅವ್ರೇನಾದ್ರು ಮತ್ತೆ ಫೋನ್ ಮಾಡಿದ್ರೆ ಅವಾಗ ಶಿವಾಜಿನಗರ್ ಹೋಗೋಣ ಇಂಟರ್ವ್ಯೂಗೆ. ಅದಕ್ಕೆ ಮುಂಚೆ ಜಿಮ್ಗೆ ಮುಗಿಸ್ಕೊಂಬಂದ್ಬಿಡೋಣ ಅಂತಿದ್ದೀನಿ. ಅದಕ್ಕೆ ಮುಂಚೆ ಸೆಲ್ಫಿ ಕ್ಯಾಮ್ರಾದಲ್ಲಿ ಯೂಸ್ ಮಾಡ್ತೀನಿ, ಅದಕ್ಕೆ ನೋಡ್ಕೊಳ್ಳಿ. ದೋಸೆ 2 ರಿಂದ 3 ದೋಸೆ, ಎಗ್ ಬುರ್ಜಿ ತಿಂದ್ಬಿಟ್ಟು ಮುಗಿಸ್ಬಿಟ್ರೆ ಟಿಫನ್ ಆಯಿತು. ಅದು ಬಿಟ್ಟರೆ ಓಸ್ ತಿನ್ನಬೇಕಾಯ್ತು. ಓಸ್ ತಿಂದು ಬೇಜಾರಾಗ್ಬಿಟ್ಟೈತೆ, ಅದಕ್ಕೆ ಇವಾಗ ದೋಸೆ ತಿಂತಾಯಿದ್ದೀನಿ. ಇದಾದಮೇಲೆ ಜಿಮ್ ಆದಮೇಲೆ ಏನು ಕೆಲಸ ಬರುತ್ತೋ ನೋಡೋಣ. ಆದರೂ ಹೆಂಗಾಗುತ್ತೋ, ದಿನ ಹೆಂಗೆ ನಡೆಯುತ್ತೋ ನೋಡ್ಕೊಂಡು ಆಮೇಲೆ ವಾಗ್ ಮಾಡ್ತೀನಿ. ನೋಡ್ತಾ ಇರಿ ಲಾಸ್ಟ್ ರೂಟ್. ಬಾಯ್ ಗೈಸ್. ಗೋಯಿಂಗ್ ಬ್ಯಾಕ್ ಟು ದ ಜಿಮ್ ಅಂದರೆ ಜಿಮ್ಗೆ ಹೋಗ್ತಾ ಇದ್ದೀನಿ. ದೂದಕ್ಕೆ ಫೋನ್ ಮಾಡಿದ್ರೆ ಬರ್ತೀನಿ ಅಂದ್ಬಿಟ್ಟು 1-2 ಅವರಿಂದ ಇವಾಗ ಬರಲ್ಲ ಅಂತ. 10:30 ಆಗೈತೆ ಟೈಮು. 12 o'clock ನನಗೆ ಇಂಟರ್ವ್ಯೂ ಐತೆ. ಸರಿ, ಅದು ಆಗಿದ್ದಾಗಲಿ ಅಂತ ನೋಡಿದ್ರೆ ಇಲ್ಲಿ ಬಾರ್ಡರ್ ಗವಸ್ಕರ್ ಟ್ರೋಫಿ ಹಾಕಿದ್ರೆ ಸ್ಕೋರ್ ನೋಡಿ ಅವ್ರದ್ದು 221 1-2. ಕ್ರಿಕೆಟ್ ಫ್ಯಾನ್ ಮಾತ್ರ ಆಗ್ಬಿಡಿ ಗೈಸ್, ನೀವು ಬೇಜಾರಾಗಿ ಹೋಗ್ತೀರಾ ಗೈಸ್. ಸೊ ಜಿಮ್ಗೆ ಹೋಗಬೇಕು ಅಂತ ಹೋದೆ, ಆದರೆ ಜಿಮ್ಗೆ ಹೋಗೋಕ್ಕಾಗಿಲ್ಲ. ಫೋನ್ ಕಾಲ್ ಬಂತು, ಶಿವಾಜಿನಗರ್ಗೆ ಹೋಗಬೇಕು, ಇಂಟರ್ವ್ಯೂ ಶೆಡ್ಯೂಲ್ ಆಗಿದೆ ಅಂತ. ಜಿಮ್ ಬಿಟ್ಟು ಇವಾಗ ಶಿವಾಜಿನಗರ್ಗೆ ಬಂದುಬಿಟ್ಟಿದ್ದೀನಿ ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೆ. ನೋಡೋಣ, ಇಂಟರ್ವ್ಯೂ ಮುಗಿಸ್ಕೊಂಡು ಹೋಗೋಣ. ಎಷ್ಟು ಅವರ್ ಆಗುತ್ತೋ ಗೊತ್ತಿಲ್ಲ, ಪಕ್ಕ ಒಂದು 5-6 ಗಂಟೆ ಆಗುತ್ತೆ. ಎಷ್ಟೊತ್ತಾಗುತ್ತೋ ಆಗಲಿ, ಅದಾದಮೇಲೆ ಜಿಮ್ಗೆ ಹೋಗೋಣ ಗೈಸ್. ಇಂಟರ್ವ್ಯೂ ಮುಗೀತು ಗೈಸ್. ಸೊ ಏನು ರಿಸಲ್ಟು ನಾಳೆಯಿಂದ ನಾಡಿದ್ದು ಹೇಳ್ತೀನಿ ಅಂತ ಹೇಳಿದಾನೆ. ನೋಡಬೇಕು. ಇವಾಗ ಡೈರೆಕ್ಟ್ ಮನೆಗೆ ಹೋಗಿ ಊಟ ತಿಂದ್ಬಿಟ್ಟು ನವೀನೇನೋ ಜಾಗಿಂಗ್ ಕರೆದಾನೆ, ಜಾಗಿಂಗ್ ಹೋಗೋದಾ ಇಲ್ಲ ಏನಾದ್ರು ಕೆಲಸ ಮಾಡಿಬಿಟ್ಟು ನೈಟ್ ವಿಜಯ್ ಜೊತೆ ಜಿಮ್ಗೆ ಹೋಗ್ಬೇಕು. ಜಿಮ್ ಮಾತ್ರ ಮಿಸ್ ಮಾಡಬಾರ್ದು ಗೈಸ್. ನವೀನ್ ಗಾಡಿಗೆ ಆಕ್ಸಿಡೆಂಟ್ ಆಗೈತೆ ನೋಡಿ ಗೈಸ್. ಮ್ಯಾನ್ ಬದುಕಿರೋದೇ ದೊಡ್ಡ ವಿಷಯ ಅಂತೆ. ಎಗರ್ಕೊಂಬಿಟ್ಟವನೆ ಗಾಡಿಯಿಂದ. ಇದು ಬ್ರೇಕು ಎಲ್ಲ ಉಷ್ಟಾಗ್ಬಿಡೈತೆ. ಸೊ ಗೈಸ್, ಶಿವಾಜಿನಗರಿಂದ ಇಂಟರ್ವ್ಯೂ ಮುಗಿಸ್ಕೊಂಡು ಬರ್ತಾ ಇದ್ದೆ. ಇಂಟರ್ವ್ಯೂ ಅವರು ಫೋನ್ ಮಾಡಿದ್ರು. ಏನಕ್ಕೆ ರಿಜೆಕ್ಟ್ ಆಗಿರ್ಬೋದು ಅಂತ ಅಂದ್ಕೊಂಡೆ. ನೋಡಿದ್ರೆ MBA ಮಾಡಿದ್ದೀನಿ ಅಂತ ರಿಜೆಕ್ಟ್ ಆಗೈತೆ. MBA ಮಾಡೋದು ತಪ್ಪಾಗೈತೆ ಈ ಕಾಲದಲ್ಲಿ. ನಮ್ಮಮ್ಮ ಬಂದೇಳ್ರೆ ಅವರು ಒಂದು ತಲೆ ಚಿಚ್ಕೊಂತವ್ರೆ. ಸರಿ, ಇನ್ನೇನು ಬರ್ತಾಯಿದ್ದೆ, ಶಿವಾಜಿನಗರದಿಂದ ಬರ್ತಾ ಇದ್ದಾಗ ಅಷ್ಟು ನವೀನ್ ಫೋನ್ ಮಾಡ್ತಾನ, 1 ನಿಮಿಷ ಇಲ್ಲಿ ಬನ್ನಿ ಅಣ್ಣ ಅಂತ. ಯಾಕೋ ಏನಾಯಿತು ಅಂದರೆ, ಇಲ್ಲಿ ಲೈಟಾಗಿ ಆಕ್ಸಿಡೆಂಟ್ ಆಗೈತೆ. ನೋಡಿದ್ರೆ ಅವನು ಕ್ರಿಕೆಟ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬರ್ತಾವನಂತೆ. ಚಿಕನ್ ಅಂಗಡಿಯಲ್ಲಿ ಗಾಡಿ ಇರುತ್ತಲ್ಲ, ಅವ್ರು ಬಂದು ಗುದ್ಬಿಟ್ಟವ್ರೆ ರಿವರ್ಸ್ ಎತ್ತ ಟೈಮಲ್ಲಿ. ಇದು ನೋಡ್ರೆ ನವೀನ್ಗೆ ಜಸ್ಟ್ ಮಿಸ್. ಅವ್ನು ರಿವರ್ಸ್ ಗುದ್ದಿದ ಮೇಲೆ ನವೀನ್ ಎಗ್ರಿಬಿಟ್ಟವನ ಸೈಡ್ಗೆ. ಅವ್ನು ಎಗ್ರಿರೋದು ಗೊತ್ತಿಲ್ಲ. ಇವನು ಅದು ಯಾವ ಥರ ಡ್ರೈವರೋ, DL ಏನೂ ಇಲ್ವಂತ ಆ ಡ್ರೈವರ್ ಹತ್ರ. ಗಾಡಿ ಮೇಲೆ ಹತ್ತಿಸ್ಬಿಟ್ಟವನೆ. ಜಸ್ಟ್ ಮಿಸ್. ನವೀನ್ ಬದುಕಿರೋದೇ ಏನನ್ಬೋದು, ಪುಣ್ಯ ಅನ್ಬೋದು. ಅವ್ನು ಎಗಿರ್ಲಿಲ್ಲ ಅಂದಿದ್ರೆ ಸಮಥಿಂಗ್ ಮೇಜರ್ ಆಗ್ತಿತ್ತು. ಟ್ಯಾಂಕ್ ಗಾರ್ಡ್ ಏನೂ ಆಗಿಲ್ಲ. ಸೊ ಇವಾಗ ಹೋಗಿ ನೋಡಿದ್ರೆ ಅಲ್ಲಿ ಗುದ್ದಿರೋವನು ಓನರ್ ಕೂಡ ನನಗೆ ಗೊತ್ತಿರೋರು. ಇನ್ನೇನು ಮಾಡ್ತೀಯಾ ಅಂದ್ಬಿಟ್ಟು ಸ್ವಲ್ಪ ಏನೋ ಕಾಂಪ್ರಮ್ ಮಾಡ್ಕೊಂಬಂದು ಮಾತುಕತೆ ಆಗಿ ಗಾಡಿನ ಗ್ಯಾರೇಜ್ ಹತ್ರ ಬಿಟ್ಟು ಬಂದಿದ್ದೀವಿ. ನೋಡಬೇಕು ಇವಾಗ ನವೀನ್ ನನ್ನ ಗಾಡಿ ಎತ್ಕೊಂಡು ಹೋಗೋನೆ. ಇನ್ನೂ 2 ದಿನ ಆಗುತ್ತಂತ ಅವ್ನು ಗಾಡಿ ಸಿಗೋಕ್ಕೆ. ಈ ಥರ ಆಯಿತು. ಸದ್ಯ ನವೀನ್ಗೇನೂ ಆಗಿಲ್ಲ, ಅದೊಂದು ಖುಷಿ. ನೋಡ್ಬೇಕು ಗೈಸ್. ಸೊ ಇಷ್ಟ ಆಯಿತು. ಒಂಥರ ಬ್ಯಾಡ್ ಡೇ ಅಂತಲೇ ಹೇಳ್ಬೋದು. ಇವತ್ತು ಸುಮ್ಮನೆ ಹೋದೆ, MBA ಮಾಡಿದ್ದೀನಿ ಅಂತ ರಿಜೆಕ್ಟ್ ಮಾಡಿದ್ರೆ ಎಲ್ಲ ಒಂಥರ ಫೇರ್ ಅಲ್ಲ. ನೋಡೋಣ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಹೋಗಬೇಕು. ನೆಕ್ಸ್ಟ್ ಇನ್ನೇನು ಜಿಮ್ಮಿಗೆ ಹೋಗ್ಬೇಕು ಗೈಸ್. ಜಿಮ್ಮು ಬೆಳಗ್ಗೆ ಹೋಗೋಕ್ಕಾಗಿಲ್ಲ. ಇವಾಗ 7:30 ಹಂಗೆ ಜಿಮ್ಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ನವೀನ್ ಬರ್ತಾನೆ. ಎಲ್ಲರೂ ಆಚೆ ಗೀಚೋಗಿ ಟೀ ಕೊಟ್ಕೊಂಡು ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಡು ಮುಂದಿನ ಕೆಲಸ ಏನಿದೆಯೋ ಮಾಡೋಣ. ಸೊ ಅಷ್ಟೇ ಗೈಸ್, ಸಿಗೋಣ. ತುಂಬ ಹೊಟ್ಟೆ ಹಸಿತೈತೆ. ಊಟ ತಿಂದ್ಬಿಟ್ಟು ಏನಾಗುತ್ತಾ ಗೈಸ್. ಸೊ ಎಲ್ಲ ಆದಮೇಲೆ ಇದಕ್ಕೆ ಬಂದಿದ್ದೀವಿ ಗೈಸ್, ಟೀ ಕುಡಿಯೋಣ ಅಂದ್ಬಿಟ್ಟು ಟಾಟಾ ಟೀಗೆ. ಯಾರು ನನ್ನ ಜೊತೆ ಯಾರು ಬಂದವ್ರು ನೋಡಿ. ಹಾಯ್ ನವೀನ್, ನೋಡಿ ಇಲ್ಲಿ. ನಮಸ್ಕಾರ ದೇವರು. ಅವ್ನ ಗೈಸ್ ಒಂದು ಮಕ್ಕ ನೋಡಿ. ಈಗ ನೋಡಿ ಸುಮ್ಮ ಆಗ್ತೀವಿ ಹೆಂಗಿದೆ ನೋಡಿ ಗೈಸ್. ನಮ್ಮದು ರೆಗ್ಯುಲರ್ ಗೈಸ್ ಇದು. ನವೀನ್ ಕೆಲ್ಸಕ್ಕೆ ಹೋದಾಗಿಂದ ಎವ್ರಿ ಸ್ಯಾಟರ್ಡೇ ಮೀಟ್ ಆಗ್ತೀವಿ.
ಇಲ್ಲಾಂದರೆ ಡೈಲಿ ಬರ್ತಾಯಿದ್ವಿ ನಾವು. ಇದೊಂಥರ ಬಾಯ್ಸ್ ಅಡ್ಡ ಅಂದ್ಕೊಳ್ರಿ, ನಮ್ಮ ಅಡ್ಡಾನೇ ಇದೊಂಥರ. ಬಂದು ಟೀ ಕುಡಿಯೋದು. ಒಂದ್ಸತಿ ಟೀ ನಾವು 5 o'clock ಬಂದರೆ ಪಕ್ಕ ಮನೆಗೆ ಹೋಗೋದು 8:30 9 o'clock. ಈ ಸತಿ ಇವತ್ತು ನೋಡೋಣ, ಇವತ್ತು ಜಿಮ್ಮಿಗೆ ಬೇರೆ ಹೋಗ್ಬೇಕು, ಲೇಟ್ ಮಾಡೋಂಗಿಲ್ಲ. ಇವತ್ತು ಜಿಮ್ ಸ್ಪೆಷಲ್ ಗೆಸ್ಟ್ ಹೇಳ್ರಿ. ಜಿಮ್ಮಿಗೆ ಬರ್ತಾನೆ ಗೈಸ್. ನಾನು ದೂದು, ನವೀನ್ ಬರ್ತಾನೆ ಇವತ್ತು, ಬಪ್ಪಿ ಆಲ್ರೆಡಿ ಲೋಯ್ತು ಹೋಗ್ಬಿಟ್ಟವನೆ. ನೋಡೋಣ ಇವತ್ತು ಏನು ವರ್ಕೌಟ್ ಆಗುತ್ತೋ ಮಾಡೋಣ ಗೈಸ್. ಇವನು ಜಿಮ್ಮಿಗೆ ಹೋಗೋನಂತೆ. ಜಿಮ್ ಅವ್ನು ನೋಡಿ ಏನು ತಿಂತವನೆ, ಬಜ್ಜಿ ತಿಂತವನೆ. ಇದರಲ್ಲಿ ವಿಟಮಿನ್ಸ್ ಇರುತ್ತೆ. ಹಾಂ, ಏನಿರುತ್ತೆ ವಿಟಮಿನ್ಸ್? ಚಟ್ನಿಯಲ್ಲಿ ಇಂದಾಗು ಕವರ್ ಆಗ್ತಲ್ಲ. ಹಾಂ, ಚಟ್ನಿಯಲ್ಲಿ ವಿಟಮಿನ್ ಸಿ ಇರುತ್ತೆ. ಹಾಂ, ರೆಡ್ ಚಟ್ನಿಯಲ್ಲಿ ವಿಟಮಿನ್ ಡಿ ಇರುತ್ತೆ. ಹಾಂ, ಪೀನಟ್ಸ್ ಅಲ್ಲಿ ವಿಟಮಿನ್ ಎ ಇರುತ್ತೆ. ಹಾಂ, ಎಲ್ಲ ಸೇರಿದ್ರೆ ABCD ಇದರಲ್ಲಿ ಇರುತ್ತೆ. ನಾನು ನೋಡಿ ಗುಡ್ ಬಾಯ್ ಲೆಮನ್ ಟೀ ಕುಡಿತಾ ಇದ್ದೀನಿ. ನಂದು ಗೈಸ್ ಅದು ಲೆಮನ್ ಟೀ. ನಂದು ಲೆಮನ್ ಟೀ. ಅವನು ಯಾವುದೋ ಚಾಕ್ಲೇಟ್ ಟೀ ಕುಡಿತಾವನೆ. ಸೊ ಗೈಸ್ ಇದೇ ತಾತ ಟೀ ಅಂತ ಹೇಳೋದು ನಾವು. ಯಾವಾಗಲೂ ಇಲ್ಲ ನಾವು ಬರೋದು. ಅಂಕಲ್ ಇಲ್ಲ, ಯಾರಾದ್ರು ಏನಾರಲ್ಲೇ ಒಟ್ಟು ಸರೌಂಡಿಂಗಲ್ಲಿ ಇದ್ರೆ ಬರ್ರಿ, ಫುಲ್ ಫ್ರೆಂಡ್ಲಿ ಆಗಿರ್ತಾರೆ, ಮಸ್ತಾಗಿರುತ್ತೆ. ಬನ್ನಿ ಗೈಸ್. ಗೈಸ್, ಮನುಷ್ಯರಿಗೆ ಮಾನ ಮರ್ಯಾದೆ ಕುಲ ಜಾತಿ ಅಂತ ಏನಾದರೂ ಇರಬೇಕು. ಈ ನನ್ನ ಮಗನಿಗೆ ಏನೂ ಇಲ್ಲ. ಇನ್ನೊಂದು 5 ನಿಮಿಷದಲ್ಲಿ ಜಿಮ್ಮಿಗೆ ಹೋಗ್ಬೇಕು. ಅಷ್ಟು ಬೇಗ ಇಲ್ಲಿ ನೋಡಿ ಪಾನಿಪುರಿ ತಿಂತವನು. ಮಕ ತೋರ್ಸೋ. ಮೊನ್ನೆ ಬಿರಿಯಾನಿ ತಿಂತವನೆ, ಇವಾಗ ನೋಡ್ರಿ ಪಾನಿಪುರಿ, ಬಜ್ಜಿಗಳು. ಚೆನ್ನಾಗಿ ತಿನ್ಬೇಕು. ಇದರಲ್ಲಿ ಏನು ವಿಟಮಿನ್ಸ್ ಐತೆ ನಿನಗೆ? ABCD F. PP ಆನಿಯನ್ ಪಾನಿಪುರಿ. ಆನಿಯನ್ ಮಚ್ಚ, ಆನಿಯನ್ ವಿಟಮಿನ್ ಹೆಲ್ತ್ಗೆ, ಹೇರ್ಗೆ ಒಳ್ಳೆಯದು. ಹೇರ್ಗೆ ಒಳ್ಳೆಯದು, ದಿನ ಏನೇನಕ್ಕೂ ಒಳ್ಳೇದಿದೆ. ಜಲ್ದಿ ಸತ್ತೋಗ್ತೇನೆ ನೀನು ಇವತ್ತು. ಹಾರ್ಟ್ ಅಟ್ಯಾಕ್ ಸತ್ತೋಗ್ತಾನೆ. ಇದೇನು ಗೊತ್ತಾ ಇದು? ಫಿಕ್ಸ್ ಆಗೋಗಿ ಹಾರ್ಟ್ ಅಟ್ಯಾಕ್ ಸತ್ತೋಗ್ತಾನೆ. ಇದೇನು ಗೈಸ್, ಪಾನಿಪುರಿ ಒಳಗಡೆ ಟೀ ಹಾಕ್ತಾ ಇದೀವಿ. ಇದನ್ನ ದೂದಕ್ಕೆ ತಿನ್ಸಕ್ಕೆ ನೋಡ್ತೀವಿ. ಸ್ವಲ್ಪ ಹಾಕು. ಇನ್ನೊಂಚೂರು ಹಾಕು. ಗೊತ್ತಾಗುತ್ತಾ? ಟೀ ಇದು ಇವಾಗ ಅದ್ರೊಳಗಡೆ ಬಂದಾಗ ಪಾನಿ ಹಾಕ್ಬಿಡು ಅವನು ತಿನ್ಸ್ಬಿಡು. ಗೈಸ್, ನಾನು ತಿಂತಾ ಇದ್ದೀನಿ ಗೈಸ್, ದೂದ್ಗೋಸ್ಕರ. ಅದೇನು ತಿಂತಾ ಇದ್ದೀನಿ? ಈರುಳ್ಳಿ ತಿಂತಾ ಇದ್ದೀನಿ. ಖುಷಿನಾ? ನಾನು ನಂಗೂ ಒಂದು ಕೊಡ್ಸ್ರಿ ಹಂಗೆ. ನಾನೇನು ಮಾಡಿದೆ? ಅದೊಂದು ಅವ್ನು ತಿನ್ಸ್ಬಿಡ್ರಿ. ತಿನ್ನೋ ಬರ, ನಂಗೆ ಬೇಡ, ಸಾಕು. ಒಂದು ಟೀ ಕುಡಿಬೇಕು ಫುಲ್ಲು, ಬೇಡ ಅವನಿಗೆ ತಿನ್ಸಿ. ಇವನು ಯಾರು ಗೈಸ್? ಇವನು ಪೆಟ್ರೋಲ್ ಹಾಕೋಗ್ಬಿಟ್ಟಿದೆ ಅಂದ್ಬಿಟ್ಟು ಹೋಗ್ಬಿಟ್ಟು ಆಂಟಿ ಕುದಿಯಕ್ಕೆ ನೋಡ್ತಾವನೆ. ನೋಡಿ ಗೈಸ್ ಹೆಂಗೋನು ಇವನು. ಜಸ್ಟ್ ಮಿಸ್ಸು ಲಾರಿ ಈ ಕಡೆ ಆಂಟಿ ಸತ್ತೋಗ್ಬಿಟ್ಟಿರೋಳು. ಆಂಟಿ ಇಲ್ಲ, ನಾವು ಸತ್ತೋಗ್ತಾ ಇದ್ವಿ. ಶೆಲ್ಲಿಗೆ ಬಂದು 50 ರೂಪಾಯಿಗೆ ಹಾಕ್ಸ್ತಾ ಇದೆಯಲ್ಲೋ? ಕಾಸಿಲ್ಲ ಅಣ್ಣ, 50ಗೆ ಹಾಕಲ್ಲ ತಾನೇ ನೀವು? ನೀವು ಸರಿಯಾಗಿದ್ದೀರಾ ಅಂತ ನಾನು. ಜಾಸ್ತಿ ಹಾಕಿದ್ರು ಪರವಾಗಿಲ್ಲ ಅಣ್ಣ. ಗೈಸ್, ಇವಾಗ ದೂದ್ ಒಂದು ಮಾಡ್ತಾನೆ ನೋಡಿ. ಮಾಡಿದೋದು ಏನದು ಏನು ಮಾಡ್ಬೇಕು ಫಸ್ಟ್? ಕರೆಕ್ಷನ್ ಮಾಡಮ್ಮ. ಗೈಸ್, ಅಲ್ಲೋ ಬ್ಯಾಬ್ಸ್ ವರ್ಕೌಟ್ ಮಾಡ್ತಾರೆ ನೋಡಿ ಗೈಸ್. ರೋಪ್ನ ಈ ಕಡೆ ಹಾಕೊಂಡ್ಬಿಟ್ಟು ಎಷ್ಟೊಂದು 50 kg ಹಾಕೊಂಡಿದ್ದ. 50 kg ಹಾಕೊಂಡು ಕ್ರಂಚಸ್ ಮಾಡಬೇಕು. ಅವನು ಗಾಳೀಲಿ ಅದು ಯಾವುದಕ್ಕೆ ವರ್ಕೌಟ್ ಮಾಡ್ತಾವನೋ ಅದು ಏನೋ. ಕಲ್ಟಿಗೆ ಬಂದರೂ ಈ ಥರ ಲೋಕಲ್ ನನ್ನ ಮಕ್ಕಳು ಸಿಗ್ತಾರೆ. ಹಿಂಗೆ ಹಾಕೊಂಡು ಗೈಸ್, ಅವ್ನು ಏನು ಹಿಡಿತಾವನೆ ನವೀನ್ದು? ಏಯ್, ನವೀನ್ದು ಏನು ಹಿಡಿತಾ ಇದೆಯಾ? ಬ್ಯಾಕು. ಅವ್ನು ನೋಡಿ ಗೈಸ್, ಇನ್ಕ್ಲೈನ್ ಹಾಕೊಂಡು ವಾಕ್ ಮಾಡಂದ್ರೆ ರೀಲ್ಸ್ ಮಾಡೋದಕ್ಕೆ ಇನ್ಕ್ಲೈನ್ ಹಾಕೊಂಡು ಜಾಗ್ ಮಾಡ್ತಾವನೆ. ಜೋಶ್ ಇವೆಲ್ಲ ಒಂದಿನ ಜೋಶು ಗೈಸ್. ಅಷ್ಟೇ ಗೈಸ್, ಇವತ್ತು ಜಿಮ್ಮಿಗೆ ಬಂದು ಬೈಸಿಪ್ಸ್ ವರ್ಕೌಟ್ ಮಾಡಿ ನಾನು, ವಿಜಯ್, ನವೀನು, ದೂದು, ಲೋಯ್ತು ಎಲ್ಲರೂ ವರ್ಕೌಟ್ ಮಾಡಿ ಇವಾಗ ಮನೆಗೆ ಹೋಗ್ತಾಯಿದ್ವಿ. ಮನೆಗೆ ಹೋಗ್ಬಿಟ್ಟು ಊಟ ಏನು ಮಾಡಿದಾರೆ ನೋಡಿ.
ತಿಂದು ಮಲಗಿಬಿಡೋದು ಅಷ್ಟೇ ಇವತ್ತು. ಅವ್ನು ನೋಡಿ ಅವನು ಆಡೋ ಊಟ ನೋಡಿ ಅಷ್ಟೇ ಗೈಸ್. ಒಳ್ಳೆ ವರ್ಕೌಟ್ ಇತ್ತು ಅಷ್ಟೇ, ಬೇರೆ ಏನಿಲ್ಲ ಇವತ್ತು. ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಗೈಸ್ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಮ್ಯಾಕ್ಸಿಮಮ್ ಶೇರ್ ಮಾಡಿ ಸೊ ದಟ್ ಬೇರೆಯವ್ರು ಕೂಡ ನೋಡ್ಬೋದು. ಬಾಯ್ ಗೈಸ್, ಸಿ ಯು ಟುಮಾರೋ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.